ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ನೀರು ಕೊಡಿ, ನೀರು ಕೊಡಿ, ಎರಡನೇ ಬೆಳೆಗೆ ನೀರು ಕೊಡಿ, ಎರಡನೇ ಬೆಳೆಗೆ ಅಯ್ಯಯ್ಯೋ 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 ಬೆಳೆಗೆ ನೀರು ಕೊಡದ ಕಾಂಗ್ರೆಸ್ ಸರ್ಕಾರಕ್ಕೆ. ಬಳ್ಳಾರಿ ಜಿಲ್ಲೆ, ವಿಜಯನಗರ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ರಾಯಚೂರು ಜಿಲ್ಲೆ, ಈ 4 ಜಿಲ್ಲೆಗಳ ರೈತರಿಗೆ ಜೀವನಾಡಿ ಆಗಿರುವಂಥ ತುಂಗಭದ್ರಾ ನದಿಯಲ್ಲಿ 80 TMC ಈಗ ಆಲ್ರೆಡಿ ಇದ್ದಾವೆ. ಎರಡನೇ ಬೆಳೆಗೆ ಬೇಕಾಗಿದ್ದಷ್ಟು 50ರಿಂದ 55 TMC ಬೇಕು. ಇನ್ನೂ ಬೇಕಾದಷ್ಟು 25 TMC ನೀರು ಉಳಿತವೆ. ಈಗ ನೀವು ಮಾರ್ಚ್ 31ನೇ ತಾರೀಕುವರೆಗೆ ಕೊಟ್ಟರು ಕೂಡ ನೀರು, ಆಮೇಲೆ ನೀವು ಏಪ್ರಿಲ್, ಮೇ, ಜೂನ್, ಜುಲೈ ಆ 4 ತಿಂಗಳು ಟೈಮ್ ಸಿಗುತ್ತೆ. ಆ 4 ತಿಂಗಳಲ್ಲಿ ನೀವು ಗೇಟ್ಸ್ಗಳನ್ನ ಕೂಡಿಸ್ಕೊಳ್ಳಿ. ಈ ರೈತರಿಗೆ ಮಾತ್ರ ಈಗ ಅನ್ಯಾಯ ಮಾಡಬೇಡ್ರಿ ಎರಡನೇ ಬೆಳೆಗೆ. ಈಗ ಯಾಕಂದರೆ ಒಂದನೇ ಬೆಳೆಗೆ ಮಳೆ ಬಂದು ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ, ಬೆಳೆ ಎಲ್ಲ ನಾಶ ಆಗಿ ಭಾಳ ಸಂಕಷ್ಟದಲ್ಲಿದ್ದಾರೆ. ಎರಡನೇ ಬೆಳೆ ಬಂದರೆ ಅಟ್ಲೀಸ್ಟ್ ಅದರಲ್ಲಿಂದ ಸ್ವಲ್ಪ ಲಾಭ ಮಾಡಿಕೊಂಡು ಅವ್ರ ಜೀವನಾಧಾರವಾಗಿ ಇರುವಂಥ ಬೆಳೆ ಮೇಲೆ ಇದಾಗಿದ್ದಾರೆ. ಹಾಗಾಗಿ ಈ ಒಂದು ಇದನ್ನು ಮಾತ್ರ ನಾವು ಒಪ್ಪಲ್ಲ. 100% ಎರಡನೇ ಬೆಳೆಗೆ ನೀರು ಕೊಳ್ಳಲೇಬೇಕು. ಶಿವರಾಜ್ ತಂಗಡಿಗೆ ನಾಲೆಡ್ಜ್ ಇಲ್ಲ ಎಷ್ಟು ನೀರು ಕೊಟ್ಟರೆ ಎಷ್ಟು ಇದಾಗಬೇಕು ಅಂತೇಳಿ ರೈತರಿಗೆ. ಹಾಗಾಗಿ ಅದು ಉಚ್ಚತರಕ್ಕೆ ಹೋಗ್ಲಾರ್ದಂಗೆ ಮುಖ್ಯಮಂತ್ರಿಗಳು, ಡೆಪ್ಯೂಟಿ CM ಇಬ್ಬರು ಸೇರಿಕೊಂಡು ಇದನ್ನ ತೀರ್ಮಾನ ತಗೊಂಡು ಎರಡನೇ ಬೆಳೆಗೆ ನೀರು ಕೊಳ್ಳಲೇಬೇಕು. ಇಲ್ಲ ಅಂತಂದರೆ ಈಗ ಮಾಡ್ತಾರೆ ಉಗ್ರಾಟ ಮಾಮೂಲಾಗಿ ಮಾಡ್ತಾ ಇದ್ದೀವಿ. ಇಲ್ಲಾಂದರೆ ಭಾಳ ಉಗ್ರವಾದಂಥ ರೂಪ ತಗೊಳ್ಳುತ್ತೆ. ಇದು ಉಗ್ರವಾದ ಹೋರಾಟವನ್ನು ನಾವು ಮಾಡೇ ಮಾಡ್ತೀವಿ. ಮತ್ತು ನಾವು ರೈತರಿಗೆ, ನಮ್ಮ ಭಾಗ ರೈತರಿಗೆ ಎರಡನೇ ಬೆಳೆ ನೀರು ಕೊಡೋದಿಲ್ಲ ಅಂತ ತಂಗಡಿಗೆ ಅವರು ಹೇಳಿದ್ದಾರೆ. ಅದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮ ಮನವಿ ಏನಂದರೆ ಎರಡನೇ ಬೆಳೆಗೆ ನೀರು ಕೊಡಬೇಕು. ಇವತ್ತು ನಾನು ಬೇರೆ ಒಂದು ಫಂಕ್ಷನ್ ಇತ್ತು, ನಾನು ಅಂದರೂ ಕೂಡ ಅದು ಬಿಟ್ಟು ಬಂದಿದ್ದೀನಿ. ಎದಕ್ಕಂದರೆ ಇವತ್ತು ಪೇಪರಲ್ಲಿ ನೋಡಿದೆ, ಏನು ಹೇಳ್ತಾರೆ ನಮ್ಮ ತಂಗಡಗಿರಿ ಅವರು, ಇದು ಕೇಂದ್ರದ ಸಂಬಂಧ, ಇದು ಸೆಂಟ್ರಲ್ ವಾಟರ್ ಕಮಿಷನ್ ಅವ್ರನ್ನ ಕೇಳ್ರಿ. ಅದು ಈ ಪಕ್ಷ ಏನಿದೆ ಇಲ್ಲಿ, ಕಾಂಗ್ರೆಸ್ ಆಡಳಿತ ಪಕ್ಷ ಇಲ್ಲಿ ಕರ್ನಾಟಕದಲ್ಲಿ ಮಾತತ್ರ ಅವರಿಗೆ ಬೇರೆ ಕೇಂದ್ರ ಮೇಲೆ ಹಾಕೋದು, ಕೇಂದ್ರ ಮೇಲೆ ಗೂಬೆ ಕೂಡಿಸೋದು, ಇದು ಬಿಟ್ಟು ಅವ್ರಿಗೆ ಇನ್ನೇನು ಬರಲ್ಲ. ಇದೊಂದು ಎಲ್ಲದಕ್ಕೆ ಏನಾದರೂ GST ಕೇಂದ್ರ, ನೀರು ಕೇಂದ್ರ, ರೈಸು ಕೇಂದ್ರ, ಇನ್ನೇನು ಉಳಿತೀವ್ರ ಹತ್ರ. ಅದಕ್ಕೆ ಆ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ, ನಾವು ಹೋರಾಟ ಮಾಡ್ತೀವಿ. ನಮ್ಮ ರೈತರಿಗೆ ಎರಡನೇ ಬೆಳೆ ನೀರು ಕೊಡಲೇಬೇಕು ಅಂತ ನಾವು ಒತ್ತಾಯಿಸ್ತೀವಿ. ಮತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ರೈತ ಮುಖಂಡರ ಸಮ್ಮುಖದಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇದೆ. ವಿಷಯ ತಮಗೆ ಗೊತ್ತಿರೋಂತೆ ಇವತ್ತಿನ ರಾಜ್ಯ ಸರ್ಕಾರ ನೀರನ್ನು ರೈತರಿಗೆ ಬಿಡಲು, ಕೃಷಿಕರಿಗೆ ವ್ಯವಸಾಯಕ್ಕೆ ನೀರು ಬಿಡಲು ಭಾಳ ಮೀನಾಮೇಷ ಮಾಡ್ತಾ ಇರುವಂಥ ಸರ್ಕಾರ ಇದು. ನಾವು ಅವರಿಗೆ ನೀರನ್ನು ಕೊಡಿ ಅಂತ ಕೇಳ್ತಾ ಇದ್ದೀವಿ. ರಾಜ್ಯ ಸರ್ಕಾರ ತುಂಗಭದ್ರಾ ಡ್ಯಾಮಲ್ಲಿ 82 TMC ನೀರಿದೆ. 82 TMC, ಹಿಂದೆ 60 TMC ಇದ್ದ ಕೂಡ ರೈತರಿಗೆ ನೀರು ಬಿಟ್ಟಿರುವಂಥ ಉದಾಹರಣೆಗಳು ತುಂಬ ಇದ್ದಾವೆ. ಆದರೆ ಇವತ್ತು ರಾಜ್ಯ ಸರ್ಕಾರ ರೈತರ ವಿರೋಧಿ ಸರ್ಕಾರ ಆಗಿದೆ. ರಾಜ್ಯ ಸರ್ಕಾರ ವ್ಯವಸಾಯವನ್ನು, ಕೃಷಿಯನ್ನು ಬೆಂಬಲಿಸುವಂಥ ಸರ್ಕಾರ ಅಲ್ಲ ಇದು. ಈ ಸರ್ಕಾರ ಮೊನ್ನೆ 19ನೇ ಗೇಟು ಬಾಗಿಲು ಕ್ರಷರ್ ಗೇಟನ್ನು ದುರಸ್ತಿ ಮಾಡ್ತೀವಿ ನೀರು ಕಡಿಮೆ ಆದಂಥ ಅಂತೇಳಿ ಕನ್ನಯ್ಯ ನಾಯ್ಡು ಅವ್ರನ್ನ ಕರೆಸಿ ಒಂದು ಟೆಂಪರವರಿಯಾಗಿ ಗೇಟ್ ಮಾಡಿದರು. ಆದರೆ ಇವತ್ತು 105 TMC ನೀರು ಇರಬೇಕಾಗಿತ್ತು. ಕಾಂಗ್ರೆಸ್ ಸರ್ಕಾರದ ನಿರ್ಲಕ್ಷ್ಯದಿಂದ, ಬಳ್ಳಾರಿ ಜಿಲ್ಲೆಯ ನಮ್ಮ ಕಾಂಗ್ರೆಸ್ಸಿನ ಶಾಸಕರ ನಿರ್ಲಕ್ಷ್ಯದಿಂದ ಇವತ್ತು ರೈತರಿಗೆ ನೀರು ಬಿಡುವಂಥದ್ರಲ್ಲಿ ಇದು ತಾರತಮ್ಯ ಆಗ್ತಾ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೆ ನೀರನ್ನು ಬಿಡುಗಡೆ ಮಾಡಬೇಕು. ಜೊತೆಯಲ್ಲಿ ಬಿಡದೇ ಇದ್ದರೆ ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ಎಲ್ಲ ರೈತರ ಸಮ್ಮುಖದಲ್ಲಿ ಬಳ್ಳಾರಿಯ ಬಂದನ್ನು ಕರೆಯನ್ನು ಕೊಡೋದಕ್ಕೆ ಕೂಡ ನಾವು ತಯಾರಾಗ್ತೀವಿ. ಉಗ್ರ ಪ್ರತಿಭಟನೆಯನ್ನು ಮಾಡೋದಕ್ಕೂ ತಯಾರಾಗ್ತೀವಿ ಅಂತೇಳಿ ನಾನು ಈ ಪ್ರತಿಭಟನಾ ಮೆರವಣಿಗೆಯಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.